ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋ ಜಯನಗರ ಹೌಸಿಂಗ್ ಸೊಸೈಟಿ ಬರುತ್ತೆ. ಈ ಸೈಟ್ ಮೆಜರ್ಮೆಂಟ್ ಬಂದು ನಿಮ್ಗೆ 40/60 ಬರುತ್ತೆ. ಇದು ರೋಡ್ಗೆ 40 ಬರುತ್ತೆ, ಒಳಗಡೆ 60 ಬರುತ್ತೆ. ಸೌತ್ ಫೇಸಿಂಗ್ ಸೈಟ್ ಬರುತ್ತೆ. ಮೇನ್ ಡೋರ್ ಎಲ್ಲ ಈಸ್ಟ್ ಫೇಸಿಂಗ್ ಬರುತ್ತೆ. ಈಚ್ ಫ್ಲೋರ್ಗೆ 3 ಬೆಡ್ರೂಮ್ 1 ಯೂನಿಟ್ ಮಾಡಿದ್ದಾರೆ. ಟೋಟಲ್ 4 ಯೂನಿಟ್ ಇದೆ. ನಿಮಗೆ ಇದು ರೋಡ್ ಬಂದು 40 ಫೀಟ್ ರೋಡ್ ಬರುತ್ತೆ. ಈ ರೋಡ್ 40 ಫೀಟ್ ರೋಡ್ ಬರುತ್ತೆ. ಈ ಲೇಔಟ್ ಬಂದು BD ಅಪ್ರೂವ್ಡ್ ಲೇಔಟ್ ಬರುತ್ತೆ. ಸೊಸೈಟಿ ಬರುತ್ತೆ, ಜಯನಗರ ಹೌಸಿಂಗ್ ಸೊಸೈಟಿ ಬರುತ್ತೆ. ನಿಮಗೆ ಎಲಿವೇಶನ್ಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಬಾಲ್ಕನಿಗೆಲ್ಲ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಸ್ಕ್ರಾಚ್ ಪೇಂಟ್ ಮಾಡಿಸಿದ್ದಾರೆ. ನಿಮಗೆ ಇದು LED ಲೈಟ್ಸ್ ಕೂಡ ಹಾಕಿದ್ದಾರೆ. ಇದೆಲ್ಲ ಪೂರ್ತಿ LED ಲೈಟ್ಸ್ ಬರುತ್ತೆ. ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಎಲಿವೇಶನ್ ನಿಮ್ಗೆ ಇದು ನಿಮಗೆ ಕಾರ್ ಎಂಟ್ರಿ ಬರುತ್ತೆ. MSL ಮಾಡಿಸಿದ್ದಾರೆ. ಆ ಮೂಲೆ ಈ ಮೂಲೆ CC ಕ್ಯಾಮ್ರಾ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಕಾರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಇದು MSL ಮಾಡಿಸಿದ್ದಾರೆ ಗೇಟು. ನಿಮಗೆ ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ಹೆವಿ ಸೈಜ್ ಬೀಮ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಇಲ್ಲಿ ನಿಮ್ಗೆ ಎಂಟ್ರನ್ಸ್ ಎಲ್ಲ ಇದು ಅಗ್ನಿಮೂಲೆ ಬರುತ್ತೆ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಇಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಇಂಡಿವಿಜುವಲ್ ಪ್ಯಾನಲ್ ಬೋರ್ಡ್ ಬರುತ್ತೆ. ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಸಪರೇಟ್ ಆಗಿ ಒಂದೊಂದು ಮೀಟರ್ ಬರುತ್ತೆ. ಎಲ್ಲ ಫ್ಲೋರ್ಗೂ ಸಪರೇಟ್ ಮೀಟರ್ ಬರುತ್ತೆ. ಇಲ್ಲಿ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಕಾರ್ ವಾಷಿಂಗ್ಗೆ ಟ್ಯಾಬ್ ಹಾಕಿದ್ದಾರೆ. ಆ ಸೈಡ್ ಒಂದಿದೆ, ಈ ಸೈಡ್ ಒಂದಿದೆ. ಕಾರ್ ವಾಷಿಂಗ್ ಟ್ಯಾಬ್ ಹಾಕಿದ್ದಾರೆ. EV ಚಾರ್ಜಿಂಗ್ ಎಲ್ಲ ಕಡೆ ಪ್ಲಗ್ ಪಾಯಿಂಟ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಅಪ್ ಟು 4 ಫೀಟ್ ವರೆಗೂ ಇದು ಟೈಲ್ಸ್ ಮೇಂಟೆನೆನ್ಸ್ ಪರ್ಪಸ್ಗೆ ಕ್ಲಾಡಿಂಗ್ ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇದು ಪೂರ್ತಿ ಸೆಟ್ ಬ್ಯಾಕ್ ಇದೆ. ಇಲ್ಲಿ ನಿಮ್ಗೆ ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ, ಒಂದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಓನ್ ಬೋರ್ ಇದೆ. ಇಲ್ಲಿ ಸಂಪ್ ಇದೆ, ಕಾವೇರಿ ವಾಟರ್ ಸ್ಟೋರೇಜ್ ಇದೆ. ಹೀಗೆ ಬನ್ನಿ, ನಿಮ್ಗೆ ಪಾರ್ಕಿಂಗ್ ಇಂದ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ, ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಸ್ಟೇರ್ ಕೇಸ್ ಬರುತ್ತೆ. ಇದು 4 ಫೀಟ್ ಬರುತ್ತೆ. ಇದೆಲ್ಲ ಲಪೋತ್ರ ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಇದೆಲ್ಲ ಲಪೋತ್ರ ಆಂಟಿಸ್ಕಿಡ್ ಬರುತ್ತೆ. ಇದು ನಿಮ್ಗೆ SS ರೈಲಿಂಗ್ಸ್ ಬರುತ್ತೆ. ಹೀಗೆ ಬನ್ನಿ, ಇದರಲ್ಲಿ ಟೋಟಲ್ 4 ಯೂನಿಟ್ ಇದೆ. 3 BHK ಬರುತ್ತೆ. 2 ಅಟ್ಯಾಚ್ 1 ಕಾಮನ್ ಬರುತ್ತೆ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ. ಗ್ರೌಂಡ್ ಫ್ಲೋರ್ ನಾನು ನಿಮ್ಗೆ 3rd ಫ್ಲೋರ್ ಯೂನಿಟ್ ತೋರಿಸ್ತೀನಿ. ಹೀಗೆ ಬನ್ನಿ, ನಿಮ್ಗೆ ಇದು 3rd ಫ್ಲೋರ್ ಬರುತ್ತೆ. 4th ಯೂನಿಟ್ ಬರುತ್ತೆ. ನಿಮ್ಗೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ಇದೆಲ್ಲ ಫ್ಲೋರಿಂಗ್ ಎಲ್ಲ ಲಪೋತ್ರ ಆಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ನಿಮ್ಗೆ ಇದು ಕಾರಿಡಾರ್ ಬರುತ್ತೆ. ಕಾರಿಡಾರ್ ನಿಮ್ಗೆ ಇದು 8 ಫೀಟ್ ಬರುತ್ತೆ. ನಿಮ್ಗೆ MSL SSL ಇಲ್ಲೊಂದು ಡೋರ್ ಹಾಕೊಂಡ್ರೆ ನಿಮ್ಗೆ ಗೇಟ್ ಹಾಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ಅದಕ್ಕೆ ಒಂದು ಬೆಲ್ ಪಾಯಿಂಟ್ ಮಾಡಿದ್ದಾರೆ. ಇದೆಲ್ಲ SS ರೈಲಿಂಗ್ಸ್ ಬರುತ್ತೆ. CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಆ ಮೂಲೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ. ದೇವಮೂಲೆ ಎಂಟ್ರಿ ಬರುತ್ತೆ. ಇದು ವಾಸ್ಕಲ್ ಸೈಜ್ ಬಂದು ನಿಮ್ಗೆ 5/8 ಬರುತ್ತೆ. 8 ಅಡಿ 8 ಬರುತ್ತೆ. ಸಾರಿ 9 ಅಡಿ 8 ಬರುತ್ತೆ. ಇದು ಅಗಲ ಬಂದು ನಿಮ್ಗೆ ಇದು 7 ಫೀಟ್ ಬರುತ್ತೆ. 7 ಫೀಟ್ ಬರುತ್ತೆ. ಡೋರ್ ಬಂದು 8 ಫೀಟ್ ಹೈಟ್ ಬರುತ್ತೆ. 2 ಇಂಚ್ ಥಿಕ್ನೆಸ್ ಇದೆ. ಒಳ್ಳೆ ಲಾಕ್ ಹಾಕಿದ್ದಾರೆ. ಹೆವಿ ಲಾಕ್ ಇದೆ, ಹೆವಿ ಹ್ಯಾಂಡಲ್ ಇದೆ. ಹೀಗೆ ಬನ್ನಿ, ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ಟೀಕುಡ್ ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಗಾಳಿ ಬೆಳಕಿಗೋಸ್ಕರ ಟೀಕುಡ್ ಕಿಟಕಿ ಬರುತ್ತೆ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ನಿಮ್ಗೆ TV ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ TV ಯೂನಿಟ್ ಹಾಕೋಬಹುದು. ಈ ಸೈಡ್ ಅಲ್ಲಿ ನಿಮ್ಗೆ L ಶೇಪಲ್ ಸೋಫಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ವಿಶಾಲವಾಗಿದೆ ಲಿವಿಂಗ್ ಸ್ಪೇಸ್. ನಿಮ್ಗೆ ಬ್ಯೂಟಿಫುಲ್ ಆಗಿದೆ ಫ್ಲಾಟ್. ಇಲ್ಲಿ ನಿಮ್ಗೆ ಪೂಜಾ ಬರುತ್ತೆ. ಇದು ಪೂಜಾ ಬರುತ್ತೆ. ಆರಾಮಾಗಿ 1-2-3 ಜನ ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಇದು ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಫ್ಲೋರಿಂಗು ಒಳ್ಳೆ ವೈಟ್ ಕಲರ್ ಟೈಲ್ಸ್ ಹಾಕಿದ್ದಾರೆ. ಇದೆಲ್ಲ ನಿಮ್ಗೆ ಟೀಕುಡ್ ವಾಸ್ಕಲ್ ಟೀಕುಡ್ ಫ್ರೇಮ್ ಬರುತ್ತೆ. ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ನಿಮ್ಗೆ
ಎಲ್ ಶೇಪ್ ಅಲ್ಲಿ ಗ್ರೇನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ವೆಂಟಿಲೇಷನ್ಗೆ ಟೀಕುಡ್ ಕಿಟ್ ಇದ್ದಾರೆ, ಕ್ರಾಸ್ ವಿಂಡೋಸ್ ಇದೆ, ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಸಿಂಕ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಯುಟಿಲಿಟಿ ಬರುತ್ತೆ ನಿಮ್ಗೆ. ಇಲ್ಲಿ ನಿಮ್ಗೆ ಸಿಂಕ್ ಪಾತ್ರೆದೊಳಗೆ ಸಿಂಕ್ ಬರುತ್ತೆ, ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ನಿಮ್ಗೆ ಇಲ್ಲಿ ರೋಡ್ ಸೈಡ್ ಇದು ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ, ಇದು ಎಸ್ ರೈಲಿಂಗ್ಸ್ ಟಫಾನ್ ಗ್ಲಾಸ್ ಬಾಲ್ಕನಿಗೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಅಪ್ ಟು 8 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಟರ್ನಿಯನ್ ಡಿಸೈನ್ ಇದು ನಿಮ್ಗೆ ಟೀಕುಡ್ಡೇ ಬರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀಕುಡ್ ಫ್ರೇಮೇ ಬರುತ್ತೆ. ಈಗ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕುಬೇರ್ ಮೂಲೆ ಬರುತ್ತೆ, ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ ಮಾಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ಫ್ಲೋರಿಂಗ್ ಎಲ್ಲ 2x6 ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಕ್ರಾಸ್ ವಿಂಡೋಸ್ ಇದೆ, ಇಲ್ಲೂ ಬಾಲ್ಕನಿ ಇದೆ, ಇದಕ್ಕೂ ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ, ನಿಮ್ಗೆ ಡೈನಿಂಗು ಇದಕ್ಕೂ ಕಾಮನ್ ಬಾಲ್ಕನಿ ಬರುತ್ತೆ. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಮಾಡಿಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಕಿಂಗ್ ವಾರ್ಡ್ರೋಬ್ ಮಾಡಿಸ್ಕೋಬಹುದು, ಇಲ್ಲ ಡ್ರೆಸ್ಸಿಂಗ್ ಮಿರರ್ ಮಾಡಿಸ್ಕೋಬಹುದು. ಇದಕ್ಕೂ ಅಟ್ಯಾಚ್ ವಾಶ್ರೂಮ್ ಮಾಡಿದ್ದಾರೆ. ಇಲ್ಲಿ ಫ್ಲೋರಿಂಗ್ ಆಂಟಿಸ್ಕಿಟ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವೆಂಟಿಲೇಷನ್ ಕಿಟ್ ಇದ್ದಾರೆ, ಎಕ್ಸಾಸ್ಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು 8 feet ನಿಮ್ಗೆ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ, ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ನಿಮ್ ಫಿಟ್ಟಿಂಗ್ಸ್ ಎಲ್ಲ ಕಸ್ಟಮೈಸ್ ಮಾಡ್ಕೊಡ್ತಾರೆ, ಇಲ್ಲಾಂದ್ರೆ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕೊಡ್ತಾರೆ. ಹೀಗೆ ಬನ್ನಿ, ನಿಮ್ಗೆ ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ 2x6 ಟೈಲ್ಸ್ ಹಾಕಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟ್ ಇದ್ದಾರೆ. ಇದು ಅಷ್ಟೇ ತುಂಬಾ ವಿಶಾಲವಾಗಿದೆ ರೂಮ್. ಇದಕ್ಕೆ ಅಟ್ಯಾಚ್ ಬರುತ್ತೆ, ಇದಕ್ಕೂ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಈ ರೂಮ್ಗೆ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ರೂಮ್ ಬರುತ್ತೆ. ಇದು ಅಷ್ಟೇ ವಿಶಾಲವಾಗಿದೆ. ವೆಂಟಿಲೇಷನ್ಗೆ ಒಂದು ಟೀಕುಡ್ ಕಿಟ್ ಇದ್ದಾರೆ. ಫ್ಲೋರಿಂಗ್ ಎಲ್ಲ ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ನಿಮಗೆ ಕಾಮನ್ ಓಪನ್ ಟೆರೆಸ್ ಬರುತ್ತೆ. ಮೇಲ್ಗಡೆ 4 unit ವರೆಗೂ ಕಾಮನ್ ಟೆರೆಸ್ ಬರುತ್ತೆ. ಟೆರೆಸ್ ತೋರಿಸ್ತೀನಿ, ಹೀಗೆ ಬನ್ನಿ. ನಿಮ್ಗೆ ನೋಡಿ, ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಪೋತ್ರ ಆಂಟಿಸ್ಕಿಟ್ ಗ್ರೇನೈಟ್ ಹಾಕಿದ್ದಾರೆ, SS ರೈಲಿಂಗ್ಸ್ ಹಾಕಿದ್ದಾರೆ. ಸೇಫ್ಟಿ ಪರ್ಪಸ್ಗೆ MS ಅಲ್ಲಿ ಹೆವಿ ಡೋರ್ ಹಾಕಿದ್ದಾರೆ. ಇಲ್ಲಿ ಇದು ಕಾಮನ್ ಟೆರೆಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಸೋಲಾರ್ ಹಾಕೊಳ್ಳೋಕೆ, ಇಂಡಿವಿಜುವಲ್ ಸೋಲಾರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಲಿಫ್ಟ್ ಸರ್ವಿಸ್ಗೋಸ್ಕರ ಒಂದು ರೂಮ್ ಇದೆ. ಇಲ್ಲಿ ಮೇಲ್ಗಡೆ ಓವರ್ ಈ ಟ್ಯಾಂಕ್ಗಳು ಇಟ್ಟಿದ್ದಾರೆ. ಇಲ್ಲಿ ಟ್ಯಾಂಕ್ ಬರುತ್ತೆ, ಓವರ್ ಈ ಟ್ಯಾಂಕು. ಹೀಗೆ ಬಂದ್ರೆ ಇಲ್ಲಿ ಕೈಯಲ್ಲೇ ಬಟ್ಟೆ ಹಾಕೋತೀರಾ ಅಂದ್ರೆ ಇಲ್ಲಿ ಕಟ್ಟಿ ಒಂದು ವಾಟರ್ ಲೈನ್ ಕನೆಕ್ಷನ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಇದು ಪೂರ್ತಿ ಲೊಕೇಶನ್ ಬರುತ್ತೆ. ಆಲ್ಮೋಸ್ಟ್ 80 to 90% ಮನೆಗಳೆಲ್ಲ ಕಂಪ್ಲೀಟ್ ಆಗಿದೆ. ಹೀಗೆ ಮುಂದೆ ನೋಡಿ, ಇಲ್ಲಿ ಆಪೋಸಿಟ್ ಅಲ್ಲೇ ನಿಮ್ಗೆ ವಿದ್ಯಾಶಿಲ್ಪ ಸ್ಕೂಲ್ ಬರುತ್ತೆ, ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ, ವಿದ್ಯಾಶಿಲ್ಪ ಅಂತ. ಈ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಬರುತ್ತೆ. ಅದು ನಿಮ್ಗೆ ಇಲ್ಲಿಂದ ಜಸ್ಟ್ ಒಂದು 1.5 kilometer ಹೋದ್ರೆ ನಿಮ್ಗೆ ಕನಕಪುರ ರೋಡ್ ಸಿಗುತ್ತೆ, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ದಲ್ಗಡ್ಪುರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಈಗ ಇದೇ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಜಸ್ಟ್ 1 kilometer ಹೋದ್ರೆ ಕನಕಪುರ ರೋಡ್ ಸಿಗುತ್ತೆ, ಗುಬ್ಲಾಳ ಸಿಗುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಡೀಟೇಲ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಲೊಕೇಶನ್ ಇರುತ್ತೆ, ಪ್ರೈಸ್ ಇರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.